ಶಿಡ್ಲಘಟ್ಟದ ಕಾಂಗ್ರೆಸ್ಸಿನ ಒಬ್ಬ ಪುಡಿ ರೌಡಿ ಅಲ್ಲಿನ ನಗರಸಭೆ ಪೌರಾಯುಕ್ತೆಗೆ ಅತ್ಯಂತ ಅಶ್ಲೀಲವಾಗಿ ಅಸಂಸದೀಯ ಪದಗಳನ್ನು ಬಳಕೆ ಮಾಡಿದ್ರು. ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶಿಡ್ಲಘಟ್ಟ ಹಾಲಿ ಎಂಎಲ್ಎ ರವಿ ಪರ ನಿಂತು ರಾಜೀವ್ ಗೌಡಗೆ ಟಾಂಗ್ ಕೊಟ್ರ ಅಮೃತ ಗೌಡ. ಶಿಡ್ಲಘಟ್ಟದ ಪುಡಿ ರೌಡಿ, ಕಾಂಗ್ರೆಸ್ಸಿನ ಪುಡಿ ರೌಡಿ, ಆ ಪುಡಿ ರೌಡಿಗೆ ಟಾಂಗ್ ಕೊಟ್ರ ಅಮೃತ ಗೌಡ. ಉದ್ದೇಶಪೂರ್ವಕವಾಗಿಯೇ ರಾಜೀವ್ ಗೌಡ ಹಾಕಿಸಿದ್ದ ಬ್ಯಾನರ್ ತೆಗೆಸಿದ್ರ ಪೌರಾಯುಕ್ತೆ. ಅಷ್ಟಕ್ಕೂ ಡಿಕೆಶಿ ಮತ್ತು ಕೆಎಚ್ ಮುನಿಯಪ್ಪ ಶಿಷ್ಯ ರಾಜೀವ್ ಗೌಡರನ್ನ ಕೆಡ್ಡಾಕಿ ಕೆಡವಿದ್ದು ಹೇಗೆ? ಘಟನೆಯ ಸ್ಕ್ರಿಪ್ಟು, ಸ್ಕ್ರೀನ್ ಪ್ಲೇ ಮಂತ್ರಿವರಿಯರಾದ ಕೃಷ್ಣ ಬೈರೇಗೌಡ, ಎಂಸಿ ಸುಧಾಕರ್ ಅದ್ದ. ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ರೌಡಿಯಿಸಂ ಹಿಂದಿನ ಅಸಲಿಯತ್ತೇನು? ರಾಜೀವ್ ಗೌಡರ ಪೊಲಿಟಿಕಲ್ ಕೆರಿಯರ್ ಖೇಲ್ ಖತಮ್ ಮಾಡಿದ್ದು ಯಾರು ಗೊತ್ತಾ? ನಿಜಕ್ಕೂ ಕೂಡ ಅತ್ಯಂತ ವೆರಿ ಇಂಟ್ರೆಸ್ಟಿಂಗ್ ಆದಂಥ ವಿಚಾರ. ಶಿಡ್ಲಘಟ್ಟ ಹಾಲಿ ಎಂಎಲ್ಎ ಪರ ನಿಂತುಕೊಂಡು ಅಥವಾ ಅವರ ಬೆಂಬಲವನ್ನು ಪಡೆದು ರಾಜೀವ್ ಗೌಡ ವಿರುದ್ಧ ತೊಡೆ ತಟ್ಟೋದಕ್ಕೆ ನಿಂತರ. ನಿಜಕ್ಕೂ ಕೂಡ ಈ ಘಟನೆಯ ಸ್ಕ್ರಿಪ್ಟು ಮತ್ತು ಸ್ಕ್ರೀನ್ ಪ್ಲೇ ಮಂತ್ರಿವರ್ಯರಾದ ಲಂಡನ್ ಗೌಡ ಬೈರೇಗೌಡ ಜೊತೆಗೆ ಎಂಸಿ ಸುಧಾಕರ್ ಅವರದ್ದೇ ಆಗಿತ್ತ. ಒಂದು ಹೆಣ್ಣು ಮಗಳಿಗೆ ಬಾಯಿಗೆ ಬಂದ ಹಾಗೆ ಮಾತನಾಡ್ತಾರೆ. ಅಲ್ಲಿನ ಕಾಂಗ್ರೆಸ್ ಮುಖಂಡ, ಈ ಹಿಂದೆ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ನಿಂತ್ಕೊಂಡು ಸೋತು ಸುಣ್ಣ ಆದಂತಹ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ. ಅಲ್ಲಿ 3 ಜನ ನಿಂತ್ಕೊಂಡಿದ್ರು. ಒಬ್ರು ಕಾಂಗ್ರೆಸ್ನ ರೆಬೆಲ್ ಲೀಡರು ಕೂಡ ನಿಂತ್ಕೊಂಡಿದ್ರು. ಕಾಂಗ್ರೆಸ್ನಲ್ಲಿ ಬಂಡಾಯ ಎದ್ದಿದ್ದ ಅಭ್ಯರ್ಥಿ, 3ನೇ ಸ್ಥಾನಕ್ಕೆ ಇಳಿದಿದ್ದ ರಾಜೀವ್ ಗೌಡ. ಹಾಗಾದ್ರೆ ನಿಜಕ್ಕೂ ಒಂದು ಸಣ್ಣ ಬ್ಯಾನರ್ ಅನ್ನ ತೆರವು ಮಾಡಿದ್ದಕ್ಕೆ ರಾಜೀವ್ ಗೌಡಗೆ ಎಲ್ಲಿಲ್ಲದ ಸಿಟ್ಟು ಬಂದಿದೆ ಯಾಕೆ? ಲಂಡನ್ ಗೌಡ ಬೈರೇಗೌಡ ಜೊತೆಗೆ ಎಂಸಿ ಸುಧಾಕರ್ ಅವರದ್ದೇ ಆಗಿತ್ತ. ಒಂದು ಹೆಣ್ಣು ಮಗಳಿಗೆ ಬಾಯಿಗೆ ಬಂದ ಹಾಗೆ ಮಾತನಾಡ್ತಾರೆ. ಅಲ್ಲಿನ ಕಾಂಗ್ರೆಸ್ ಮುಖಂಡ, ಈ ಹಿಂದೆ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ನಿಂತ್ಕೊಂಡು ಸೋತು ಸುಣ್ಣ ಆದಂತಹ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ. ಅಲ್ಲಿ 3 ಜನ ನಿಂತ್ಕೊಂಡಿದ್ರು. ಒಬ್ರು ಕಾಂಗ್ರೆಸ್ನ ರೆಬೆಲ್ ಲೀಡರು ಕೂಡ ನಿಂತ್ಕೊಂಡಿದ್ರು. ಕಾಂಗ್ರೆಸ್ನಲ್ಲಿ ಬಂಡಾಯ ಎದ್ದಿದ್ದ ಅಭ್ಯರ್ಥಿ, 3ನೇ ಸ್ಥಾನಕ್ಕೆ ಇಳಿದಿದ್ದ ರಾಜೀವ್ ಗೌಡ. ಹಾಗಾದ್ರೆ ನಿಜಕ್ಕೂ ಒಂದು ಸಣ್ಣ ಬ್ಯಾನರ್ ಅನ್ನ ತೆರವು ಮಾಡಿದ್ದಕ್ಕೆ ರಾಜೀವ್ ಗೌಡಗೆ ಎಲ್ಲಿಲ್ಲದ ಸಿಟ್ಟು ಬಂದಿದೆ ಯಾಕೆ? ಲಂಡನ್ ಗೌಡ ಬೈರೇಗೌಡ ಜೊತೆಗೆ ಎಂಸಿ ಸುಧಾಕರ್ ಅವರದ್ದೇ ಆಗಿತ್ತ. ಒಂದು ಹೆಣ್ಣು ಮಗಳಿಗೆ ಬಾಯಿಗೆ ಬಂದ ಹಾಗೆ ಮಾತನಾಡ್ತಾರೆ. ಅಲ್ಲಿನ ಕಾಂಗ್ರೆಸ್ ಮುಖಂಡ, ಈ ಹಿಂದೆ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ನಿಂತ್ಕೊಂಡು ಸೋತು ಸುಣ್ಣ ಆದಂತಹ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ. ಅಲ್ಲಿ 3 ಜನ ನಿಂತ್ಕೊಂಡಿದ್ರು. ಒಬ್ರು ಕಾಂಗ್ರೆಸ್ನ ರೆಬೆಲ್ ಲೀಡರು ಕೂಡ ನಿಂತ್ಕೊಂಡಿದ್ರು. ಕಾಂಗ್ರೆಸ್ನಲ್ಲಿ ಬಂಡಾಯ ಎದ್ದಿದ್ದ ಅಭ್ಯರ್ಥಿ, 3ನೇ ಸ್ಥಾನಕ್ಕೆ ಇಳಿದಿದ್ದ ರಾಜೀವ್ ಗೌಡ. ಹಾಗಾದ್ರೆ ನಿಜಕ್ಕೂ ಒಂದು ಸಣ್ಣ ಬ್ಯಾನರ್ ಅನ್ನ ತೆರವು ಮಾಡಿದ್ದಕ್ಕೆ ರಾಜೀವ್ ಗೌಡಗೆ ಎಲ್ಲಿಲ್ಲದ ಸಿಟ್ಟು ಬಂದಿದೆ ಯಾಕೆ? ಲಂಡನ್ ಗೌಡ ಬೈರೇಗೌಡ ಜೊತೆಗೆ ಎಂಸಿ ಸುಧಾಕರ್ ಅವರದ್ದೇ ಆಗಿತ್ತ. ಒಂದು ಹೆಣ್ಣು ಮಗಳಿಗೆ ಬಾಯಿಗೆ ಬಂದ ಹಾಗೆ ಮಾತನಾಡ್ತಾರೆ. ಅಲ್ಲಿನ ಕಾಂಗ್ರೆಸ್ ಮುಖಂಡ, ಈ ಹಿಂದೆ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ನಿಂತ್ಕೊಂಡು ಸೋತು ಸುಣ್ಣ ಆದಂತಹ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ. ಅಲ್ಲಿ 3 ಜನ ನಿಂತ್ಕೊಂಡಿದ್ರು. ಒಬ್ರು ಕಾಂಗ್ರೆಸ್ನ ರೆಬೆಲ್ ಲೀಡರು ಕೂಡ ನಿಂತ್ಕೊಂಡಿದ್ರು. ಕಾಂಗ್ರೆಸ್ನಲ್ಲಿ ಬಂಡಾಯ ಎದ್ದಿದ್ದ ಅಭ್ಯರ್ಥಿ, 3ನೇ ಸ್ಥಾನಕ್ಕೆ ಇಳಿದಿದ್ದ ರಾಜೀವ್ ಗೌಡ. ಹಾಗಾದ್ರೆ ನಿಜಕ್ಕೂ ಒಂದು ಸಣ್ಣ ಬ್ಯಾನರ್ ಅನ್ನ ತೆರವು ಮಾಡಿದ್ದಕ್ಕೆ ರಾಜೀವ್ ಗೌಡಗೆ ಎಲ್ಲಿಲ್ಲದ ಸಿಟ್ಟು ಬಂದಿದೆ ಯಾಕೆ? ಲಂಡನ್ ಗೌಡ ಬೈರೇಗೌಡ ಜೊತೆಗೆ ಎಂಸಿ ಸುಧಾಕರ್ ಅವರದ್ದೇ ಆಗಿತ್ತ. ಒಂದು ಹೆಣ್ಣು ಮಗಳಿಗೆ ಬಾಯಿಗೆ ಬಂದ ಹಾಗೆ ಮಾತನಾಡ್ತಾರೆ. ಅಲ್ಲಿನ ಕಾಂಗ್ರೆಸ್ ಮುಖಂಡ, ಈ ಹಿಂದೆ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ನಿಂತ್ಕೊಂಡು ಸೋತು ಸುಣ್ಣ ಆದಂತಹ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ. ಅಲ್ಲಿ 3 ಜನ ನಿಂತ್ಕೊಂಡಿದ್ರು. ಒಬ್ರು ಕಾಂಗ್ರೆಸ್ನ ರೆಬೆಲ್ ಲೀಡರು ಕೂಡ ನಿಂತ್ಕೊಂಡಿದ್ರು. ಕಾಂಗ್ರೆಸ್ನಲ್ಲಿ ಬಂಡಾಯ ಎದ್ದಿದ್ದ ಅಭ್ಯರ್ಥಿ, 3ನೇ ಸ್ಥಾನಕ್ಕೆ ಇಳಿದಿದ್ದ ರಾಜೀವ್ ಗೌಡ. ಹಾಗಾದ್ರೆ ನಿಜಕ್ಕೂ ಒಂದು ಸಣ್ಣ ಬ್ಯಾನರ್ ಅನ್ನ ತೆರವು ಮಾಡಿದ್ದಕ್ಕೆ ರಾಜೀವ್ ಗೌಡಗೆ ಎಲ್ಲಿಲ್ಲದ ಸಿಟ್ಟು ಬಂದಿದೆ ಯಾಕೆ? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.